ಹಾಯ್ ಫ್ರೆಂಡ್ಸ್, ನಾವಿವತ್ತು ಮನೇಲಿ ಏನಾದರೂ ಹಲಸಿನ ಅನಾನಸ್ ಹಣ್ಣಿದ್ರೆ ನಾವು ಅನಾನಸಿಂದ ಸಾಸಿವೆ ಅಂತ ಮಂಗಳೂರು ಸೈಡ್ ಮಾಡ್ತಾರೆ, ಅದನ್ನು ಮಾಡಿ ನೋಡೋಣ. ಹಣ್ಣು ಜೊತೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪೈನಾಪಲ್ ಅಂತಾರಲ್ಲ ಅದನ್ನು ಹಿಂದ್ಗಡೆ ಸಿಪ್ಪೆಲ್ಲ ತೆಗೆದು ಸಣ್ಣ ಹೋಳು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಎಷ್ಟು ಮುಗಿದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸೋಣ. ಈಗ ಅನಾನಸ್ ಇಲ್ಲಿ ಕುದಿಯೋಕೆ ಇಟ್ಟಿದ್ದೇನೆ. ನಾವೀಗ ಒಂದು ಮಸಾಲೆನ ಹುರ್ಕೊಳ್ಳೋಣ. ಮಸಾಲೆಗೆ ಫಸ್ಟಿಗೆ ಹಬೀಜ್ ಕಾಳು, ಕೊತ್ತಂಬರಿ ಕಾಳು, ಬಿಳಿ ಎಳ್ಳು, ಜೀರಿಗೆ, ಇದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಇದು ಮೆಂತ್ಯ, ಆಮೇಲೆ ಒಂದು 3 ಒಣಮೆಣಸು, ಕೆಂಪು ಮೆಣಸು, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಯಿ, ಇದನ್ನು ಇಟ್ಕೊಂಡಿಟ್ಟಿದ್ದೀನಿ. ಫಸ್ಟು ಈ ಮಸಾಲೆನೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡಿದ್ದು ಹೆಂಗೆ ಗೊತ್ತಾಗುತ್ತೆ ಅಂತ, ಇದರಲ್ಲಿ ಉದ್ದಿನಬೇಳೆ ಹಾಕಿರ್ತೀವಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಾಗ ಸರಿ ಹುರಿದಿದೆ ಅಂತ ಗೊತ್ತಾಗುತ್ತೆ. ಆವಾಗ ಇದಕ್ಕೆ ಒಣಮೆಣಸು ಹಾಕಿ ಮತ್ತು 1-2 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡಿ ತಣ್ಣಗೆ ಬಿಟ್ಟು ಕೊಬ್ಬರಿ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿರುವಂಥ ಮಸಾಲೆ ಮತ್ತು ಕೊಬ್ಬರಿ ಎರಡನ್ನೂ ಹಾಕಿ ಎಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ರೌಂಡ್ ತಿರ್ಕೊಂಡ್ಮೇಲೆ ಮತ್ತು ಇದನ್ನು ಸ್ವಲ್ಪ 10 ಕಾಳಷ್ಟು ಸಾಸಿವೆ ಹಾಕ್ಕೊಂಡು ಇನ್ನೊಂದು ರೌಂಡು ಮಿಕ್ಸಿ ಮಾಡಿ. ನೋಡಿದ್ರೆ ಈ ರೀತಿ ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಜೋರು ಕೊಬ್ಬರಿ ಉಳಿಬಾರ್ದು, ಚೆನ್ನಾಗಿ ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಅನಾನಸ್ ಕುದೀತಾ ಇದೆ, ಹಣ್ಣು ಕುದಿಬೇಕು. ಆವಾಗ ಅದಕ್ಕೆ ಬೆಲ್ಲ ಸೇರಿಸಬೇಕು. ಸ್ವಲ್ಪ ಬೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಇದಾಗಲೇ ಈಗ ಅದು ಕುದಿದೆ. ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗ್ತಾಯಿದೆ, ಸೊ ಕುದ್ದಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಬೇಕು. ಸೊ ಈ ಮಸಾಲೆನ ಇದಕ್ಕೆ ಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಎಷ್ಟು ನೋಡಿಕೊಂಡು ಟೇಸ್ಟ್ ಮಾಡಿ ಉಪ್ಪು ಹಾಕಿ. ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು. ಇದು ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ಲ, ಗಟ್ಟಿ ಆಗುತ್ತೆ. ಅದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಹೋದ್ಮೇಲೆ ಮೇಲ್ಗಡೆ ಒಂದು ಒಗ್ಗರಣೆ ಕೊಡಬೇಕು. ಸೊ ಇದು ಕುದ್ದಾಯಿತು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಬರುತ್ತೆ. ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು, ಎಲ್ಲನೂ ಹಾಕಿ ಅದು ಸೇರಿಸಿಬಿಟ್ರೆ ಇದು ರೆಡಿ ಆಯಿತು. ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ, ಮನೇಲಿ ಏನಾದರೂ ಪೈನಾಪಲ್ ಹಣ್ಣು ಉಳಿದಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್.